ನಮಸ್ತೆ ಸಿಸ್ಟರ್. ಅಮ್ಮ, ನಾವು ಸರಕೆ ಸೀತಾ ಸರ್ಕಲಿಂದ ಬರ್ತಿರೋದಮ್ಮ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ. ಉಮಾ ಅಂತ. ಅಮ್ಮ, ನಿಮಗೆ ಸರಕೆಯಲ್ಲಿ ನೀವು ಏನು ತಗೋಸ್ಕರ ಮನೆಗೆ ಆರೋಗ್ಯ ದೇವತೆನ ಬೈ ಮಾಡಿದ್ದಮ್ಮ? ನನಗೆ ಮಂಡಿ ನೋವಿತ್ತು, ಬ್ಯಾಕ್ ಪೈನ್ ಇತ್ತು, ಅದಕ್ಕೋಸ್ಕರ ಬೈ ಮಾಡಿದ್ವಿ. ಬೈ ಮಾಡಿದ್ರಿ. ಅಮ್ಮ, ಎಷ್ಟು ವರ್ಷದಿಂದ ಇತ್ತು ನಿಮಗೆ ಮಂಡಿ? ನಂಗೆ 3 ವರ್ಷದಿಂದ ಇದೆ. 3 ವರ್ಷದಿಂದ ಇದೆ. ಅಮ್ಮ, ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ಈ ಪ್ರಾಬ್ಲಮ್ಸ್ ಇಂದ? ತೋರಿಸಿದ್ವಿ. ಅಮ್ಮ, ಡಾಕ್ಟರ್ ಏನಂತ ನಿಮ್ಮ ಸಜೆಷನ್? ಅವರು ಸರ್ಜರಿ ಮಾಡಬೇಕು ಅಂತ ಹೇಳಿದರು. ನಾನು ಭಯಪಟ್ಟು ಹೋಗಿರಲಿಲ್ಲ. ಇಲ್ಲ, ಹೋಗಿಲ್ಲ. ಬೇರೆ ಕಡೆ ಇಂಜೆಕ್ಷನ್ ತೊಗೊಂಡಿದ್ದೆ. ಮಂಡಿಗೆ ಇಂಜೆಕ್ಷನ್ ತಗೊಂಡಿದ್ದೆ? ಎಷ್ಟು ಅಮೌಂಟ್ ಕೊಟ್ಟು ಮಂಡಿಗೆ ಇಂಜೆಕ್ಷನ್ ತಗೊಂಡಿದ್ರಿ? 90,000 ಕೊಟ್ಟಿದ್ದೆ. 90,000 ಕೊಟ್ಟು ಎರಡು ಮಂಡಿಗೂ ಕೂಡ ತಗೊಂಡಿದ್ವಿ. ಅದು ಎಷ್ಟು ದಿನ ನಿಮ್ಗೆ ಗುಣ ಆಯ್ತು? ಅದು ಇಂಜೆಕ್ಷನ್ ಒಂದು ದಿವಸನೂ ಆಗಿಲ್ಲ. ಒಂದು ದಿನಕ್ಕೂ ಕೂಡ ನಿಮ್ಗೆ ಏನು ಗುಣ ಆಗಿಲ್ಲ? ಇಲ್ಲ, ಇನ್ನು ಜಾಸ್ತಿ ಆಯಿತು ಪೈನು. ಇನ್ನ ಜಾಸ್ತಿ ಪೇನ್ ಆಯ್ತು, ಅದಕ್ಕೆ ಬಿಟ್ಬಿಟ್ವಿ. ಅದನ್ನ ಬಿಟ್ರಿ. ಈಗ ಸರಕೆಯರು ಬಂದು ನೀವು ಎಷ್ಟು ದಿನ ಆಗಿತ್ತು ನಿಮ್ಮ ಮನೆಗೆ ಆರೋಗ್ಯ ದೇವತೆನ? ಒಂದು 25ರಿಂದ 30 ದಿನ ಆಗಿತ್ತು. ಅಷ್ಟು ಬೇಗದ ಒಳಗೆ ನೀವು ಹೆಂಗೆ ಮನೆಗೆ ಆರೋಗ್ಯ ದೇವತೆ ತಗೊಂಡಿದ್ದು? ನನಗೆ 3 ದಿವಸಕ್ಕೆ ಸೊಂಟ ನೋವು ಕಮ್ಮಿ ಆಯಿತು. ಆಮೇಲೆ ಇದು ಮಂಡಿ ನೋವು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು ದಿವಸ ಆಗ್ತಾಯಿತ್ತು, ಒಂದು ದಿವಸ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ತಗೊಂಡ್ರೆ 2 ಸತಿ ಮಾಡ್ಕೋಬೋದು ಅಂತ ಹೇಳಿದರು. ಅದಕ್ಕೆ ನಾವು ಬೈ ಮಾಡಿದ್ವಿ. ಮನೆಗೆ ಬೈ ಮಾಡಿದ್ರಿ. ಈಗ ಬೆಳಗ್ಗೆ ರಾತ್ರಿ 2 ಟೈಮು ಮತ್ತೆ ರಾತ್ರಿ ಪೂರ್ತಿ ಥೆರಪಿ ಮಾಡ್ತಿದ್ದೀವಿ? ಹೌದು, ಮಾಡ್ತಾ ಇದ್ದೀವಿ. ಈಗ ಥೆರಪಿ ಮಾಡ್ತಿರೋದ್ರಿಂದ ನಿಮ್ಗೆ ಇವಾಗ ಸ್ವಲ್ಪ ಮಟ್ಟಿಗಾದ್ರೂ ಮಂಡಿ ನೋವು ಕಮ್ಮಿ ಆಗೋದು, ಬ್ಯಾಕ್ ಪೇನ್ ಕಮ್ಮಿ ಆಗೋದು, ಎನರ್ಜಿ ಜಾಸ್ತಿ ಆಗೋದು, ಆ ಥರ ಫೀಲ್ ಆಗ್ತಿದೆಯಮ್ಮ ನಿಮ್ಗೆ ಇವಾಗ? ಒಂದೊಂದ್ಸಲಿ ಆಗುತ್ತೆ, ಒಂದೊಂದ್ಸತಿ ಜಾಸ್ತಿ ನೋವಿರುತ್ತೆ. ಎದ್ದಾಗ ಒಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ, ಓಡಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಸ್ನಾನ ಮಾಡೋದೇ ಒಂದು ಸ್ವಲ್ಪ ಹೊತ್ತು ಫ್ರೀ ಆಗಿರ್ತೀವಿ, ಚೆನ್ನಾಗಿರ್ತೀವಿ. ಅಮ್ಮ, ಅದೇ ಅದು ಸ್ವಲ್ಪ ಯಾಕೆ ಅಂತ ಹೇಳ್ಬೇಕಾದ್ರೆ, ಈಗ ನಿಮ್ ಮಂಡಿಲಿ ಬಂದು 3 ವರ್ಷದಿಂದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ನಿಮ್ಗೆ ಗುಣ ಆಗುವಂತ ಚಾನ್ಸಸ್ 100% ಇರುತ್ತೆ ಅಮ್ಮ. ಇವಾಗ ನಿಮ್ಗೆ ನಂಬಿಕೆ ಇದೆಯಾ ನೀವು ರೆಗ್ಯುಲರ್ ಬಳಸಬೇಕಾದ್ರೆ ಗುಣ ಆಗುತ್ತೆ ಅಂತ? ಹೌದು, ತುಂಬಾ ನಂಬಿಕೆ ಇದೆ. ತುಂಬಾ ನಂಬಿಕೆ ಇದೆ ಅಮ್ಮ. ಈಗ ಎಷ್ಟೊಂದ್ ಜನ ಅಪ್ಪ ಅಮ್ಮ ನಮ್ಮ ಸರಕೆರು ಬರ್ತಾರಲ್ವಾ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಆದಷ್ಟು ಮಟ್ಟಿಗೆ ಅಲ್ಲಾಗೋರು ಅಲ್ಲಿ ಬನ್ನಿ, ತಗೊಳ್ಳೋಕೆ ಶಕ್ತಿ ಇರೋರು ಮನೆಗೆ ಬೈ ಮಾಡಿ ಅಂತ ಹೇಳ್ತೀನಿ. ಸೂಪರ್ ಅಮ್ಮ, ತುಂಬಾ ಧನ್ಯವಾದ.